ಕೇರಳದ ವಯನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾದಂಥ ಪರಿಣಾಮ ಕಬಿನಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕಬಿನಿ ಜಲಾಶಯ ಭರ್ತಿಯಾಗೋ ಹಂತದಲ್ಲಿದೆ. 19.5 TMC ಸಂಗ್ರಹ ಸಾಮರ್ಥ್ಯದ ಜಲಾಶಯ. ಇದರಲ್ಲಿ 18 TMC ಅಷ್ಟು ನೀರಿದೆ. ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದ್ರಿಂದ ಹೊರಹರಿವನ್ನ ಕೂಡ 25,000 ಕ್ಯೂಸೆಕ್ಗೆ ಏರಿಸಲಾಗಿದೆ. ಬಿದರಳ್ಳಿ ಮತ್ತು ಬೀಚನಹಳ್ಳಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. HD ಕೋಟೆ ಸರಗೂರು ತಾಲೂಕುಗಳ 20 ಹಳ್ಳಿಯ ಸಂಪರ್ಕ ಕಡಿತ ಆಗಿದೆ. ಕಬಿನಿಯಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಡಲಾಗ್ತಾ ಇದೆ. ಇವತ್ತು ಬೆಳಗಿನ ಮಾಹಿತಿ ಪ್ರಕಾರ ಸುಮಾರು 25,000 ಕ್ಯೂಸೆಕ್ಸ್ನಷ್ಟು ನೀರನ್ನ ಹೊರಬಿಡಲಾಗ್ತಾ ಇದೆ ನದಿ ಮತ್ತು ನಾಲೆಗಳಿಗೆ. ನೋಡ್ತಾ ಇದ್ದೀರಿ ಕಬಿನಿಯಿಂದ ನೀರು ಹರಿತಾ ಇರುವಂತ ದೃಶ್ಯವನ್ನ. ಭರ್ತಿಯಾದ ಕಬಿನಿ ಜಲಾಶಯದಿಂದ ಸುಮಾರು 25,000 ಕ್ಯೂಸೆಕ್ಸ್ ನೀರನ್ನು ಕಪಿಲಾ ನದಿಗೆ ಬಿಡಲಾಗ್ತಾ ಇದೆ. ಕಬಿನಿ ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ 25,000 ಕ್ಯೂಸೆಕ್ಸ್ ನೀರನ್ನು ಈಗ ಕಪಿಲಾ ನದಿಗೆ ಬಿಡ್ತಾ ಇರ್ತಕ್ಕಂಥದ್ದು. ಪರಿಣಾಮವಾಗಿ ಈಗ ಕಬಿನಿ ಜಲಾಶಯದ ಮುಂಭಾಗದಲ್ಲೇ ಇರ್ತಕ್ಕಂತಹ ಬಿದರಳ್ಳಿ ಸೇತುವೆ ಏನಿದೆ ಅದು ಸಂಪೂರ್ಣ ಜಲಾವೃತ ಆಗಿರ್ತಕ್ಕಂಥದ್ದು. ನೀವು ಇಲ್ಲಿ ಗಮನಿಸ್ಬೋದು. ಏನು HD ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿನ 20ಕ್ಕೂ ಹೆಚ್ಚು ಹಳ್ಳಿಗಳನ್ನು ಸಂಪರ್ಕ ಕಲ್ಪಿಸುವಂಥ ಈ ಒಂದು ಸೇತುವೆ ಏನಿದೆ ಇದು ಬಿದರಳ್ಳಿ ಮತ್ತು ಬೀಚನಹಳ್ಳಿಯ 2 ಗ್ರಾಮಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಕಬಿನಿ ಜಲಾಶಯದಿಂದ ಕೇವಲ 1 ಕಿಲೋಮೀಟರ್ನ ಅಂತರದಲ್ಲಿರ್ತಕ್ಕಂಥ ಮೊದಲ ಸೇತುವೆ ಇದಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ 15,000ದಿಂದ 20,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲೇ ಕೂಡ ಈ ಒಂದು ಸೇತುವೆ ಸಂಪೂರ್ಣ ಮುಳುಗಡೆ ಆಗುತ್ತೆ. ಮುಳುಗಡೆಯಾದಂಥ ಸಂದರ್ಭದಲ್ಲಿ ಏನು HD ಕೋಟೆ ಮತ್ತು ಸರಗೂರು ಪಟ್ಟಣಗಳಿಗೆ ತಿರುಗಾಟ ಮಾಡುವಂಥ ಸುಮಾರು 20 ಹಳ್ಳಿಗಳೇನಿರ್ತವೆ ಆ ಹಳ್ಳಿಗಳ ಜನರಿಗೆ ಸಂಪೂರ್ಣವಾದಂಥ ಒಂದು ಸಂಪರ್ಕ ಕಡಿತ ಆಗುವಂಥದ್ದು. ನೀವು ನದಿಯ ಮತ್ತೊಂದು ತುದಿಯಲ್ಲೂ ಕೂಡ ಗಮನಿಸ್ಬೋದು. ಸಾಕಷ್ಟು ಜನ ಯುವಕರು ಮತ್ತು ಗ್ರಾಮಸ್ಥರು ನದಿ ಅಂಚಿನಲ್ಲಿ ಬಂದು ಇರ್ತಕ್ಕಂಥದ್ದು. ಇನ್ನು ನದಿ ಸೆಳೆತ ಕೂಡ ಸಾಕಷ್ಟು ಜಾಸ್ತಿಯೇ ಕೂಡ ಇರ್ತಕ್ಕಂಥದ್ದು. ಈಗ 25,000 ಕ್ಯೂಸೆಕ್ಸ್ ನೀರು ಈಗ ಸದ್ಯಕ್ಕೆ ನದಿಗೆ ಹರಿಬಿಟ್ಟಿರ್ತಕ್ಕಂಥದ್ದು. ಈಗ ನೀವಿಲ್ಲಿ ಗಮನಿಸ್ತಾ ಇದ್ರೆ ನದಿಯ ಸೆಳೆತ ಯಾವ ರೀತಿಯಾಗಿದೆ ಅಂತೇಳಿ. ಈ ಕಾರಣಕ್ಕಾಗಿಯೇ ಕೂಡ ಇಲ್ಲಿ ಯಾರೂ ಕೂಡ ಓಡಾಟ ಮಾಡದ ರೀತಿಯಲ್ಲಿ ಬ್ಯಾರಿಗೇಡ್ಗಳ ವ್ಯವಸ್ಥೆಯನ್ನು ಮಾಡಿ ಪೊಲೀಸರು ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಸಮಸ್ಯೆ ಈ ಭಾಗದ ಜನರಿಗೆ ಕಾಡ್ತಾ ಇರುತ್ತೆ. ಅದನ್ನು ಶಾಶ್ವತವಾಗಿ ಪರಿಹರಿಸಬೇಕು ಅಂತೇಳಿ ಸೇತುವೆಯೊಂದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಸುಮಾರು 7-8 ವರ್ಷಗಳಿಂದಲೂ ಕೂಡ ಈ ಒಂದು ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇರ್ತಕ್ಕಂಥದ್ದು. ಈ ವರ್ಷವಾದರೂ ಕೂಡ ಈ ಒಂದು ಕಾಮಗಾರಿ ಪೂರ್ಣ ಆಗುತ್ತೆ ಅನ್ನೋ ಒಂದು ಆಸೆಯನ್ನು ಈ ಭಾಗದ ಜನರು ಇಟ್ಕೊಂಡಿದ್ರು. ಆದರೆ ಇನ್ನೂ ಕೂಡ ಸಂಪೂರ್ಣ ಆಗಿಲ್ಲ. ಈ ಭಾಗದಲ್ಲಿ ಓಡಾಟ ಮಾಡುವಂಥ ಜನರೇನಿದ್ದಾರೆ ಅವರಿಗೆ ಅಣೆಕಟ್ಟೆ ಮೇಲೆ ಕೂಡ ಓಡಾಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ನೀವಿಲ್ಲಿ ದೂರದ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ಬೋದು. ಅಣೆಕಟ್ಟೆ ಮೇಲ್ಗಡೆ ಬೈಕ್ಗಳು, ಕಾರ್ಗಳು ಮತ್ತು ಆಟೋಗಳೇನಿವೆ ಅವುಗಳು ಓಡಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು. ಇನ್ನು ಬಸ್ಗಳಿಗೆ ಸುಮಾರು 15 ಕಿಲೋಮೀಟರ್ಗಳು ಸುತ್ತಿ ಪಟ್ಟಣಗಳನ್ನು ಸಂಪರ್ಕ ಮಾಡುವಂಥ ಪರಿಸ್ಥಿತಿ ಸದ್ಯಕ್ಕಂತೂ ಎದುರಾಗಿದೆ. ಸದ್ಯಕ್ಕಂತೂ ಏನು ಬರದ ಆತಂಕದಲ್ಲಿದ್ದಂಥ ಜನರಿಗೆ ಈಗ ಮಳೆ ಆಗ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕೇರಳ ಭಾಗದಲ್ಲಿ ಮಳೆ ಆಗ್ತಾ ಇರ್ತಕ್ಕಂಥದ್ದು ಕಬಿನಿ ಭಾಗದ ರೈತರಿಗೆ ಒಂದಷ್ಟು ನಿಟ್ಟುಸಿರು ಬಿಡುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನದಿ ನೀರು ಹೆಚ್ಚಾಗಿರೋ ಕಾರಣಕ್ಕಾಗಿ ಈಗ ಮೊದಲ ಸೇತುವೆಯಾಗಿ ಬಿದರಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಮುಳುಗಡೆ ಆಗಿರೋ ಕಾರಣಕ್ಕಾಗಿ 20 ಹಳ್ಳಿಯ ಜನರೇನಿದ್ದಾರೆ ಅವರು ಸುತ್ತಿ ಬಳಸಿ ತಮ್ಮ ಸ್ಥಳಗಳಿಗೆ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.